ನಮಸ್ಕಾರ. ಭಾರತದ ಆರ್ಭಟಕ್ಕೆ ಇಂಗ್ಲೆಂಡ್ ತಂಡ ಧೂಳಿಪಟ. ಸೋಲುವ ಪಂದ್ಯವನ್ನ ಗೆದ್ದು ಇತಿಹಾಸ ಸೃಷ್ಟಿಸಿತು ಟೀಂ ಇಂಡಿಯಾ. ಕೊನೆಯಲ್ಲಿ ನಡೆಯಿತು ದೊಡ್ಡ ಹೈಡ್ರಾಮಾ. ಫೈನಲ್ ತಲುಪಿ ಚರಿತ್ರೆ ಸೃಷ್ಟಿಸಿತು ಭಾರತ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ T20 ವಿಶ್ವಕಪ್ನ ಸೆಮಿಫೈನಲ್ನ ರೋಚಕ ಪಂದ್ಯ ಹೇಗಿತ್ತು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ 7 ವಿಕೆಟ್ಗಳ ರೋಚಕ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ಈ ಗೆಲುವಿನೊಂದಿಗೆ ಡಿಫೆಂಡಿಂಗ್ ಚಾಂಪಿಯನ್ ಆಗಿದ್ದಂತಹ ಮೆನ್ ಇನ್ ಬ್ಲೂ ಪಡೆ ಮತ್ತೊಮ್ಮೆ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗೂ ಫೈನಲ್ ನಲ್ಲಿ ನ್ಯೂಜಿಲೆಂಡ್ ತಂಡವನ್ನ ಭಾರತ ಎದುರಿಸಲಿದೆ ಸ್ನೇಹಿತರೆ. ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಭಾರತ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ಸಂಜು ಸ್ಯಾಮ್ಸನ್ ಆಡಿದ ಆ ಮ್ಯಾಜಿಕಲ್ ಇನ್ನಿಂಗ್ಸ್, ಹಾರ್ದಿಕ್ ಪಾಂಡ್ಯರವರ ಆ ಓವರ್ಸ್ ಮತ್ತು ಅಕ್ಷರ್ ಪಟೇಲ್ ರವರ ಆ ಫೀಲ್ಡಿಂಗ್ ಇವೆಲ್ಲವೂ ಗೆಲುವಿನ ಪ್ರಮುಖ ಕೀಗಳಾಗಿ ಮಾರ್ಪಟ್ಟಿವೆ ಸ್ನೇಹಿತರೆ. ನೈಲ್ ಬೇಟಿಂಗ್ ಆಗಿದ್ದಂತಹ ಈ ಪಂದ್ಯದಲ್ಲಿ ಇಂಗ್ಲೆಂಡ್ ಕೊನೆಯವರೆಗೂ ಹೋರಾಟ ನೀಡಿತ್ತು ಸ್ನೇಹಿತರೆ. ಕೊನೆಯಲ್ಲಿ ಗಟ್ಸ್ ಪ್ರದರ್ಶಿಸಿದ ಭಾರತ 7 ರನ್ಗಳ ರೋಚಕ ವಿಕ್ಟರಿ ಕಂಡಿದೆ ಸ್ನೇಹಿತರೆ. ಇದರೊಂದಿಗೆ ಸತತ 2ನೇ ಬಾರಿ ಭಾರತ T20 ವಿಶ್ವಕಪ್ನ ಫೈನಲ್ಗೆ ಕಾಲಿಟ್ಟಿದೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸುತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಕಳಪೆ ಆರಂಭ ಪಡೆದುಕೊಂಡಿತು. ಅಭಿಷೇಕ್ ಶರ್ಮಾ 7 ರನ್ಗಳಿಗೆ ವಿಕೆಟ್ ಒಪ್ಪಿಸುತ್ತಾರೆ. ಆದರೆ ಅದಾದ ಬಳಿಕ ಸಂಜು ಸ್ಯಾಮ್ಸನ್ ಹಾಗೂ ಇಶಾನ್ ಕಿಶನ್ 97 ರನ್ಗಳ ಜೊತೆಯಾಟವನ್ನ ಕಟ್ಟುವ ಮೂಲಕ ತಂಡಕ್ಕೆ ಆಸರಿಯಾಗಿ ನಿಲ್ಲುತ್ತಾರೆ ಸ್ನೇಹಿತರೆ. ಈ ಮಧ್ಯೆ ಸಂಜು ಸ್ಯಾಮ್ಸನ್ 42 ಎಸೆತಗಳಿಂದ 89 ರನ್ ಬಾರಿಸಿ ಮಿಂಚಿದರು. ಇನ್ನು ಕೊನೆ ಹಂತದಲ್ಲಿ ಶಿವಮ್ ದುಬೆ 43 ರನ್ಗಳ ಹೊಡಿಬಡಿ ಆಟವಾಡಿದರೆ ಹಾರ್ದಿಕ್ ಪಾಂಡ್ಯ 27 ರನ್ ಬಾರಿಸಿ ತಂಡದ ಮೊತ್ತವನ್ನ 250 ರನ್ಗಳ ಗಡಿ ದಾಟಿಸಿದರು. ಇದರೊಂದಿಗೆ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 253 ರನ್ ಪೇರಿಸಿತು. ಈ ಮುಖ್ಯವಾಗಿ ನಾಕೌಟ್ ಪಂದ್ಯ ಅಂತ ಬಂದಾಗ ಇದು ಹೈಯೆಸ್ಟ್ ಎವರ್ ಟಾರ್ಗೆಟ್ ಆಗಿತ್ತು. ಅತ್ತ ವಿಲ್ ಜಾಕ್ಸ್ ಹಾಗೂ ಆದಿಲ್ ರಶೀದ್ ತಲಾ 2 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನ ಬೆನ್ನಟ್ಟಿದಂತ ಇಂಗ್ಲೆಂಡ್ ನಿಯಮಿತ ಅಂತರದಲ್ಲಿ ವಿಕೆಟ್ ಕಳೆದುಕೊಳ್ಳುತ್ತಲೇ ಸಾಗಿತು. ಫಿಲ್ ಸಾಲ್ಟ್ 5, ಹ್ಯಾರಿ ಬ್ರೂಕ್ 7 ಹಾಗೂ ಜಾಸ್ ಬಟ್ಲರ್ 25 ರನ್ ಬಾರಿಸಿ ವಿಕೆಟ್ ಕಳೆದುಕೊಂಡರು ಸ್ನೇಹಿತರೆ. ಇದರೊಂದಿಗೆ ಪವರ್ ಪ್ಲೇನಲ್ಲಿ 3 ವಿಕೆಟ್ ಕಳೆದುಕೊಂಡು ಇಂಗ್ಲೆಂಡ್ ಸಂಕಷ್ಟಕ್ಕೆ ಸಿಲುಕಿಕೊಂಡಿತು. ಆದ್ಯಾಗೂ ಯಂಗ್ ಗನ್ ಆದಂತಹ ಜೇಕಬ್ ಬೆಥೆಲ್ ಹೋರಾಟ ಬಿಟ್ಟುಕೊಟ್ಟಿರಲಿಲ್ಲ. ಕೇವಲ 19 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸುವ ಮೂಲಕ ಟೀಂ ಇಂಡಿಯಾದ ಬೌಲರ್ಗಳಲ್ಲಿ ನಡುಕ ಹುಟ್ಟಿಸಿದ್ದಂತೂ ಸತ್ಯ ಸ್ನೇಹಿತರೆ. ಇವರಿಗೆ ಸಾಥ್ ನೀಡಿದ ಸ್ಯಾಮ್ ಕರನ್ ಕೂಡ ಒಂದೊಳ್ಳೆ ಇನ್ನಿಂಗ್ಸ್ ಆಡಿದರು. ಆದರೆ ಮತ್ತೊಂದು ಕಡೆ ವಿಲ್ ಜಾಕ್ಸ್ 35 ರನ್ ಬಾರಿಸಿ ವಿಕೆಟ್ ಒಪ್ಪಿಸುತ್ತಾರೆ. ಅಂತಿಮವಾಗಿ ಜೇಕಬ್ ಬೆಥೆಲ್ 48 ಎಸೆತಗಳಿಂದ 105 ರನ್ ಬಾರಿಸಿ ರನ್ಔಟ್ ಆಗ್ತಾರೆ ಸ್ನೇಹಿತರೆ. ಇವರ ಈ ಸ್ಫೋಟಕ ಶತಕದಲ್ಲಿ 7 ಸಿಕ್ಸ್ ಹಾಗೂ 8 4ಗಳಿವೆ. ಇಂಗ್ಲೆಂಡ್ ಈ ಪಂದ್ಯ ಸೋತಿದ್ರು ಕೂಡ ಜೇಕಬ್ ಬೆಥೆಲ್ ಅವರ ಈ ಆಟ ಎಲ್ಲರ ಹೃದಯ ಗೆದ್ದಿತ್ತು. ಇನ್ನು ಕೊನೆ ಓವರ್ನಲ್ಲಿ 30 ರನ್ಗಳನ್ನ ಡಿಫೆಂಡ್ ಮಾಡಿಕೊಂಡ ಭಾರತ ಈ ರೋಚಕ ಪಂದ್ಯದಲ್ಲಿ 7 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಸತತ 2ನೇ ಬಾರಿ ಭಾರತ T20 ವಿಶ್ವಕಪ್ನ ಫೈನಲ್ಗೆ ಕಾಲಿಟ್ಟಿ ಈಗ ಹೊಸ ಚರಿತ್ರೆ ಸೃಷ್ಟಿಸಿದೆ ಅಂತ ಹೇಳಬಹುದು. ಸ್ನೇಹಿತರೆ, ಭಾರತದ ಈ ಭರ್ಜರಿ ಗೆಲುವಿನ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.